ಆಮೇಲೆ ಇದು ಬಿಸಿಲಿಗಾಗಲಿ ಮಳೆ ಚಳಿ ಯಾವುದಕ್ಕೂ ಎದುರಲ್ಲ ಬೇರೆ ದನಗಳಾಗಲ್ಲ. ಕೆಲವು ಎಲ್ಲದಕ್ಕೂ ಹೊಂದ್ಕತ್ತೆ ಸರ್. ವ್ಯವಸಾಯಕ್ಕೆ ಅವಕ್ಕೆ ಎಷ್ಟು ಬಲ ಶಕ್ತಿ ಇದೆ ಅಷ್ಟು ದುಡಿತವೆ. ಆಮೇಲೆ ಅದನ್ನು ನಂಬಿದ ಮೇಲೆ ರೈತನ ಕೈ ಬಿಡಲ್ಲ, ಅದು ಮೇನು. ಅವಕ್ಕೆ ಒಂದು ತೂಟ ಇಲ್ಲ ಅಂದರೂ ರೈತನಿಗೆ ಸಂಪೂರ್ಣವಾಗಿ ದೇಶಕ್ಕೆ ಅನ್ನ ಹಾಕೋಂಥ ಪ್ರಾಣಿ ಅವು. ಹಾಗಾಗಿ ಅವಕ್ಕೆ ನಾವು ಹಳ್ಳಿಕಾರನ್ನ ಭಾರಿ ಇಷ್ಟಪಡ್ತೀವಿ ಸರ್. ಬೇರೆ ದನಗಳು ಮಾಡ್ತವೆ, ಅದು ಇದರಷ್ಟು ಗಟ್ಟಿಮುಟ್ಟು ಬರಲ್ಲ. ಹಳ್ಳಿಕಾರ ಭಾರಿ ಗಟ್ಟಿಮುಟ್ಟು ಸರ್. ದೇಶಕ್ಕೆ ಅನ್ನ ರೈತನ ಉಳಿಸೋ ಶಕ್ತಿ ಇದೆ ಸರ್. ಈಗ ಅವು ದುಡಿಯೋದ್ರಿಂದನೇ ಅಲ್ವ ಸರ್ ಈಗ ರಾಜ್ಯದಲ್ಲಿ 7-8 ಕೋಟಿ ಜನ ಊಟ ಮಾಡ್ತಾ ಇರೋದು. ಈಗಂದ್ರೆ ಅದಕ್ಕೆ ಯಂತ್ರೋಪಕರಣಗಳು ಸರ್ ಏನೇ ಮಾಡಿದ್ರು ವ್ಯವಸಾಯದಲ್ಲಿ ಬರೋಂಥ ಟೇಸ್ಟು ರುಚಿ ಈ ವ್ಯವಸಾಯ ಅದರಲ್ಲೆಲ್ಲ ಇದರಲ್ಲಿ ಟ್ರ್ಯಾಕ್ಟ್ರು ಮತ್ತು ಎಲೆಕ್ಟ್ರಿಕಲ್ಲೆಲ್ಲ ಬರ್ತಾ ಇದ್ದಾವಲ್ಲ, ಅದರಲ್ಲಿ ಬರ್ತಾ ಇಲ್ಲ. ಈ ಕಂಪ್ಯೂಟ್ರಲ್ಲಿ ಏನಾದ್ರು ಮಾಡ್ಬೋದಾ ಸರ್? ಅಕ್ಕಿ ತೆಗೀರಿ ನೀವು ನೋಡ್ತೀವಿ, ಆಗಲ್ಲ. ರೈತರೇ ಆಗ್ಬೇಕು ಅಕ್ಕಿ ತೆಗಿಯೋಕ್ಕೆ. ಅಕ್ಕಿನ ಜೆರಾಕ್ಸ್ ಮಾಡ್ಬೋದಾ ಹೊರತು ಪ್ಯೂರ್ ಅಕ್ಕಿ ಬರಬೇಕು ಅಂದರೆ ರೈತರೇ ಆಗಬೇಕು. ಏನೆಲ್ಲ ಮೇವು ಕೊಡ್ತೀರಿ ಅದಕ್ಕೆ? ಹೆಂಗೆ ಮೇಂಟೆನೆನ್ಸು? ಸರ್ ಮೇಂಟೆನೆನ್ಸು ಅಂದರೆ ಮಾಮೂಲಿ ಬೆಳಗ್ಗೆ ಹೊತ್ತು ತಿಂಡಿ ಕೊಡ್ತೀವಿ, ಮೈ ತೊಳಿತೀವಿ, ಒಂದು 10 ಗಂಟೆ ತನಕ ಬಿಸಿಲು ಕಾಯಿಸ್ತೀವಿ, ಮತ್ತು ಒಳಗಡೆ ಕೊಟ್ಟಿಗೊಳಕ್ಕೆ ಹಾಕಿ ಸಂಜೆ 3 ಗಂಟೆಗೆ ತಿಂಡಿ ಕೊಟ್ಟು ಪೋಷಣೆ ಮಾಡ್ತೀವಿ ಸರ್. ಮಕ್ಕಳು ಯಾವ ಥರ ನೋಡ್ಕೊತೀವಿ ಆ ಥರ ನೋಡ್ಕೊತೀವಿ ಸರ್. ಈಗ ಹಳ್ಳಿಕಾರದು ಇವುಗಳಿಗೆಲ್ಲ ಬ್ರೀಡ್ಗಳಿಗೆ ಇವಕ್ಕೆಲ್ಲ ಯಾವ ಥರ ವ್ಯವಸ್ಥೆ ಇದೆ ಸರ್? ಅದಕ್ಕೂ ಒಳ್ಳೊಳ್ಳೆ ಗೂಳಿಗಳಿದ್ದಾವೆ ಸರ್, ಹಳ್ಳಿಕಾರ ಗೂಳಿಗಳು. ಅದನ್ನು ಹಳ್ಳಿಕಾರ ಹಸು ಜೊತೆ ಅವನು ಸೆಮೆನೇನು ಯೂಸ್ ಮಾಡಲ್ಲ ಜಾಸ್ತಿ, ಕ್ರಾಸಿಂಗ್ ಮಾಡಿಸಿ ನಾವು ಕರು ತೆಗೆದು ಸರ್. ಇಲ್ಲಿ ಕರು ಜಾಸ್ತಿ, ಕನಕಪುರ ಆ ಕಡೆ ಸೈಡೆಲ್ಲ ಕರು ಜಾಸ್ತಿ ಸರ್. ಒಳ್ಳೊಳ್ಳೆ ಬ್ರೀಡ್ ಕರುಗಳು ಅಲ್ಲೇ ಜಾಸ್ತಿ ಮಾರ್ಕೆಟಿಂಗ್ ಚೆನ್ನಾಗಿದೆ ಈಗ ಸರ್. ಮಾರ್ಕೆಟಿಂಗ್ ಇತ್ತೀಚೆಗಂತೂ ಇನ್ನೂ ತುಂಬ ಡೆವಲಪ್ಮೆಂಟ್ ಆಗ್ತಿದೆ ಸರ್. ಈಗ ಫಸ್ಟು ಲಕ್ಷ ಅಂದರೆ ಎದುರ್ತಿದ್ರು, ಈಗ ಲಕ್ಷ ಅನ್ನೋದು ಬೆಲೆ ಇಲ್ಲ. ಇವಾಗ ಜೊತೆ ಹಳ್ಳಿಕಾರ ಸಾಕಿದ್ರೆ ರೈತ ಆರಾಮಾಗಿ ಬದುಕ್ಬೋದು ಸರ್. ಅದನ್ನ ಕಷ್ಟ ಅನ್ಕೋ ಹೋದ್ರೆ ಮಾಡೋಕ್ಕಾಗಲ್ಲ. ಪ್ರೀತಿ ಪಟ್ಟು ನಾವು ಮನ್ಸು ಮಾಡಿ ಮಾಡ್ತೀನಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು.